ಮನೆ ಊಟ ಕೇಳಿದ್ದ ಪವಿತ್ರ ಗೌಡಗೆ ಹೈಕೋರ್ಟ್ ಈಗ ಶಾಕ್ ಕೊಟ್ಟಿದೆ. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ರದ್ದುಪಡಿಸಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದ ಆದೇಶ ಇದು. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಏನ್ ಮಾಡಿತ್ತು, ಆ ಆದೇಶವನ್ನ ರದ್ದುಪಡಿಸಲಾಗಿದೆ. ಮನೆ ಊಟಕ್ಕಾಗಿ ಹಾಕಿದ್ದಂಥ ಅರ್ಜಿ ಕೈದಿ ಕೇಳಿದ ಕೂಡಲೇ ಮನೆ ಊಟ ಒದಗಿಸೋಕಾಗಲ್ಲ, ವೈದ್ಯಕೀಯ ಸಮಸ್ಯೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠ, ಆ ಪೀಠದ ಅಭಿಪ್ರಾಯ ಇದು. ಯಾರಾದರೂ ಕೈದಿಗಳು ಕೇಳಿದ ತಕ್ಷಣ ಊಟ ಕೊಡೋಕ್ಕಾಗಲ್ಲ, ಜೈಲಿನ ಊಟವನ್ನೇ ತಿನ್ನಬೇಕಾಗಿದೆ ಪವಿತ್ರ ಗೌಡ. ಈ ಮೂಲಕವಾಗಿ ಪವಿತ್ರ ಜೊತೆಗೆ ನಾಗರಾಜ್, ಲಕ್ಷ್ಮಣ್ಗೂ ಕೂಡ ಶಾಕ್ ಇದು. ಇವರೆಲ್ಲ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು. ಸಿಸಿಎಚ್ ಕೋರ್ಟಲ್ಲಿ ಅದು ಪುರಸ್ಕೃತ ಆಗಿತ್ತು. ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ. ಈಗ ಸೆಷನ್ಸ್ ಕೋರ್ಟ್ ಆದೇಶವನ್ನ ರದ್ದು ಮಾಡಿದ ಹೈಕೋರ್ಟ್. ವಾರಕ್ಕೊಮ್ಮೆ ಮನೆಯೂಟ ನೀಡಲು ಈ ಹಿಂದೆ ಆದೇಶವನ್ನ ಕೊಡಲಾಗಿತ್ತು. ವಾರಕ್ಕೊಮ್ಮೆ ಸಿಸಿಎಚ್ ಕೋರ್ಟ್ನಿಂದ ಬಂದಿದ್ದಂತಹ ಆದೇಶ, ಆ ಮೂಲಕವಾಗಿ ಆ ಪ್ರಕಾರವಾಗಿ ವಾರಕ್ಕೊಂದು ಬಾರಿ ಮನೆ ಊಟ ಸಿಗ್ತಾ ಇತ್ತು. ಸೊ ಅದನ್ನ ಈಗ ಅಪೀಲ್ ಮಾಡಲಾಗಿತ್ತು, ಮತ್ತೆ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಇಲ್ಲಿವರೆಗೂ ಎಲ್ಲ ಖೈದಿಗಳಿಗೆ ಊಟ ಕೊಡುವಂಥದ್ದು ಇದ್ದೇ ಇರುತ್ತೆ ರೂಲ್ಸ್ ಪ್ರಕಾರವಾಗಿ. ಬಟ್ ಇವರು ಮನೆ ಊಟಕ್ಕೆ ಅರ್ಜಿ ಹಾಕೊಂಡಿದ್ದು, ಬಟ್ ಕೋರ್ಟ್ನ ಅಭಿಪ್ರಾಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಡಾಕ್ಟರ್ಸ್ದೇನಾದ್ರೂ ಇದ್ರೆ ಅವ್ರು ಹೇಳಿದ್ರೆ ಮಾತ್ರ ಕೊಡಬೇಕು ಅನ್ನುವಂಥದ್ದು. ಸೊ ಈ ಮೂಲಕವಾಗಿ ಮತ್ತೊಂದು ಶಾಕ್ ಇದು ಎಲ್ರಿಗೂ ಕೂಡ. ಅರುಣ್, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ರು, ಮನೆ ಊಟ ಬೇಕು ಅನ್ನೋ ನಿಟ್ಟಿನಲ್ಲಿ. ಜೊತೆಯಲ್ಲಿ ಒಂದು ಆರೋಪಗಳನ್ನ ಅವತ್ತು ವಾದ ಸಿಸಿಎಚ್ ಕೋರ್ಟ್ ಅಲ್ಲಿ ಮಾಡಿದ್ರು. ಅವರಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ, ಅವರಿಗೆ ಮನೆ ಊಟ ಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಕೇವಲ ಪವಿತ್ರ ಗೌಡ ಅಷ್ಟೇ ಅಲ್ಲದೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಮೂರು ಕೂಡ ಮನೆ ಊಟಕ್ಕೆ ಅರ್ಜಿಯನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಮನೆ ಊಟ ಕೊಡಬೇಕು ಅಂತೇಳಿ ಒಂದು ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿತ್ತು. ಆದ್ರೆ ಆರ್ಡರ್ ಆದ್ರೂ ಕೂಡ ಅಲ್ಲಿ ಜೈಲಾಧಿಕಾರಿಗಳು ಅವ್ರಿಗೆ ಯಾವುದೇ ರೀತಿಯಾದ ಮನೆ ಊಟಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಬಗ್ಗೆ ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮನೆ ಊಟ ಬಂದ್ರು ಸಹ ಜೈಲಾಧಿಕಾರಿಗಳು ಬಿಡ್ತಾ ಇಲ್ಲ ಅಂತೇಳಿ. ಆ ನಿಟ್ಟಿನಲ್ಲಿ ಈ ಒಂದು ಹೈಕೋರ್ಟ್ಗೆ ಅವರು ಒಂದು ಪ್ರಶ್ನೆಯನ್ನ ಮಾಡಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅದರ ಆದೇಶ ಈಗ ಬಂದಿರುವಂತದ್ದು. ಈ ಮೂಲಕವಾಗಿ ಪವಿತ್ರ ಗೌಡಗೆ ಮತ್ತೆ ಹಿನ್ನಡೆ ಆಗಿರುವಂತದ್ದು. ಅಂದ್ರೆ ವೈದ್ಯರ ಸಲಹೆ, ಅಂದ್ರೆ ಅವರಿಗೆ ಮನೆ ಊಟ ಬೇಕು ಅಂತ ಯಾವುದೇ ರೀತಿಯಾಗಿ ವೈದ್ಯರ ಸಲಹೆ ಅವರಿಗೆ ಇಲ್ಲ. ಜೊತೆಯಲ್ಲಿ ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿರುವಂತಹ ನಿಟ್ಟಿನಲ್ಲಿ ಕೂಡ ಅಲ್ಲಿ ವೈದ್ಯರ ಸಲಹೆ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಇಲ್ಲ ಅಂತೇಳಿ ಇವರು ಹಾಕಿದ್ದಂತ ಅರ್ಜಿ ಏನಿತ್ತು ಅದನ್ನ ರದ್ದುಪಡಿಸಿರುವಂತದ್ದು. ಅಂದ್ರೆ 57ನ ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿರುವಂತಹದ್ದೇನಿತ್ತು ಅದನ್ನ ಈಗ ರದ್ದು ಮಾಡಿ ಹೈಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಅಂದ್ರೆ ಕೈದಿ ಕೇಳಿದ್ರು ಅಂತ ಕಾರಣಕ್ಕೋಸ್ಕರ ಅಲ್ಲಿ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ, ಅಂದ್ರೆ ಕೈದಿ ಕೇಳಿದ ಕೂಡಲೇ ಅವರಿಗೆ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರ ಪೀಠದಿಂದ ಈ ಒಂದು ಆದೇಶ ಆಗಿದೆ. ಈ ಮೂಲಕವಾಗಿ ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರದ ಊಟವನ್ನೇ ಈಗ ಪವಿತ್ರ ಗೌಡ, ನಾಗರಾಜ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳು, ಅಂದ್ರೆ ಇನ್ಕ್ಲೂಡಿಂಗ್ ನಟ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ಈಗ ಜೈಲಲ್ಲಿ ಅವ್ರ ಮನೆ ಊಟವನ್ನ, ಅಂದ್ರೆ ಜೈಲಿನ ಊಟವನ್ನೇ ತಿನ್ಬೇಕಾದಂತ ಈಗ ಪರಿಸ್ಥಿತಿ ಇರುವಂತದ್ದು. ಈ ಸದ್ಯಕ್ಕೆ ಇವತ್ತು ಒಂದು ಆರ್ಡರ್ ಆಗಿರೋ ಮೂಲಕವಾಗಿ ಪವಿತ್ರ ಗೌಡಗೆ ಹಿನ್ನಡೆ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.